ಡಿಕೆ ಶಿವಕುಮಾರ್ ಕಂಡು ಬಿದ್ದಿದ್ಯಾ? ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳನ್ನು ಫಿಕ್ಸ್ ಮಾಡಲಾಗಿದೆ ಅನ್ನುವಂಥ ಮಾತುಗಳು. ಸತೀಶ್ ಜಾರಕಿಹೊಳಿ ಪಾಲಾಗಿದೆ 1 ಮಂತ್ರಿ ಸ್ಥಾನ. ಬೆಳಗಾವಿಯ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಕಣ್ಣು. ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳು ಫಿಕ್ಸ್. ಸತೀಶ್ ಜಾರಕಿಹೊಳಿ ಪಾಲಾಗಿದೆ 1 ಮಂತ್ರಿ ಸ್ಥಾನ ಕೂಡ. ಸಂಪುಟ ಸೇರೋದಕ್ಕೆ ಸವದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸವದಿಯನ್ನ ಕಾಂಗ್ರೆಸ್ಗೆ ಕರೆ ತಂದಿದ್ದೆ ಡಿಕೆ ಶಿವಕುಮಾರ್. ಇನ್ನು 2 ಸಚಿವರು ಕೂಡ ಸೇರಲಿದ್ದಾರೆ. ಸಂಪುಟ ಸೇರೋದಕ್ಕೆ ಸವದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರಂತೆ. ಸೊ ಬೆಳಗಾವಿ ಕೈವಶಕ್ಕಾಗಿ ಇಬ್ಬರಿಗೂ ಕೂಡ ಮಣೆ ಹಾಕ್ತಾರ ಡಿಕೆಶಿ. ಹಾಗಾದ್ರೆ ಕಂಪ್ಲೀಟ್ ಆಗಿ ಬೆಳಗಾವಿಯತ್ತ ಡಿಸಿಎಂ ಚಿತ್ತ ನೆಟ್ಟಿರುವಂಥದ್ದು. ಸವದಿಯನ್ನ ಕಾಂಗ್ರೆಸ್ಗೆ ಕರೆ ನೀಡಲಾಗಿರುವಂಥದ್ದು. ಸೊ ಕುಂದಾನಗರಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವ ಹೆಚ್ಚಿದೆ. ಕಾಂಗ್ರೆಸ್ಗೆ ಕರೆ ತಂದಿದೆ ಸವದಿಯನ್ನ ಡಿಕೆ ಶಿವಕುಮಾರ್. ಕಿತ್ತೂರು ಕರ್ನಾಟಕದಲ್ಲಿ ಲಕ್ಷ್ಮಣ ಸವದಿ ಬಲು ಪ್ರಭಾವಿ ಕೂಡ. ಇನ್ನು 2 ಸಚಿವ ಸ್ಥಾನ ಡಿಕೆಶಿ ಟೀಮ್ ಪಾಲಾಗುವಂತಹ ಸಾಧ್ಯತೆಗಳು ಇದೆ. ಇಬ್ಬರಿಗೂ ಕೂಡ ಮಣೆ ಹಾಕ್ತಾರ ಡಿಕೆ ಶಿವಕುಮಾರ್. ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸತೀಶ್ ಜಾರಕಿಹೊಳಿ ಪಾಲಾಗಿದೆ 1 ಮಂತ್ರಿ ಸ್ಥಾನ. ಇನ್ನು 2 ಸಚಿವ ಸ್ಥಾನ ಡಿಕೆಶಿ ಟೀಮ್ ಪಾಲಾಗುವಂತಹ ಸಾಧ್ಯತೆಗಳಿದೆ. ಸಂಪುಟ ಸೇರೋದಕ್ಕೆ ಸವದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ ಉಸ್ತುವಾರಿ ಸ್ಥಾನ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸವದಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಮಂತ್ರಿಗಿರಿ ಒಲಿಯುವಂತಹ ನಿರೀಕ್ಷೆಗಳು ಇದೆ. ಮಂತ್ರಿಗಿರಿ ಆಫರ್ ಕೊಟ್ಟೆ ಸವದಿಯನ್ನ ಕರೆತಂದಿರುವಂತಹ ಡಿಕೆಶಿ. ಅಂದೇ ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೈಕಮಾಂಡ್ ಹೇಳಿರುತ್ತೆ. ಸೊ ಸಿದ್ದು ಸಂಪುಟದಲ್ಲಿ ಲಕ್ಷ್ಮಣ ಸವದಿಗೆ ಸಿಕ್ಕಿರಲಿಲ್ಲ ಮಂತ್ರಿಗಿರಿ. ಡಿಕೆಶಿ ಸಂಪುಟದಲ್ಲಿ ಲಕ್ಷ್ಮಣ ಸವದಿಗೆ ಮಂತ್ರಿಗಿರಿ ನಿರೀಕ್ಷೆ ಕೂಡ ಇರುವಂಥದ್ದು. ಸೊ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೆಬ್ಬಾಳ್ಕರ್ ಸವದಿ ಲಾಭಿಯನ್ನೇನಾದರೂ ನಡೆಸ್ತಾ ಇದ್ದಾರಾ? ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಇದ್ದಾರೆ ಲಕ್ಷ್ಮಣ ಸವದಿ. ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ನೀಡುವಂತೆ ಲಕ್ಷ್ಮಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ನೀಡುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಡೆ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಲಕ್ಷ್ಮಣ್ ಸವದಿ ಕೂಡ ಹೇಳ್ತಾ ಇರುವಂಥದ್ದು. ಸೊ ಮಂತ್ರಿಗಿರಿ ಆಫರ್ನ ಕೊಟ್ಟೆ ಸವದಿಯನ್ನ ಕರೆತಂದಿರುವಂತಹ ಡಿಕೆ ಶಿವಕುಮಾರ್. ಸಿದ್ದು ಸಂಪುಟದಲ್ಲಿ ಲಕ್ಷ್ಮಣ ಸವದಿಗೆ ಸಿಕ್ಕಿರಲಿಲ್ಲ ಮಂತ್ರಿಗಿರಿ. ಸೊ ಡಿಕೆಶಿ ಸಂಪುಟದಲ್ಲಿ ಲಕ್ಷ್ಮಣ ಸವದಿಗೆ ಮಂತ್ರಿಗಿರಿ ನಿರೀಕ್ಷೆ ಕೂಡ ಇರುವಂಥದ್ದು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೆಬ್ಬಾಳ್ಕರ್ ಸವದಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಕುರ್ಚಿ ಕದನ. ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ ಉಸ್ತುವಾರಿ ಸ್ಥಾನ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಪ್ರಶಾಂತ್ ಜೂಮ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಬೆಳಗಾವಿ ಮೇಲೆ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಕಣ್ಣೇನಾದ್ರೂ ಬಿದ್ದಿದ್ಯಾ ಅಂತ ಬಿಟ್ಟು, ಬಿಕಾಸ್ 3 ಮಂತ್ರಿ ಸ್ಥಾನಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರಶಾಂತ್. ಖಂಡಿತ ರೋಜಾ, ಈಗಾಗಲೇ ಬೆಳಗಾವಿಯ ಸಾವುಕಾರ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಡಿಕೆ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಫಿಕ್ಸ್ ಆಗಿರುವಂತದ್ದು. ಇದರ ಜೊತೆಗೆ ಬೆಳಗಾವಿ ಸಚಿವ ಸ್ಥಾನ ಬೇಕಂತೇಳಿ ಈಗಾಗಲೇ ಹೈಕಮಾಂಡ್ ತನ ಲಾಬಿಯನ್ನು ಸಹ ನಡೆಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾದ್ರೆ ಈಗಾಗಲೇ ಡಿಕೆಶಿ ಬಣಕ್ಕೆ 1-2 ಸಚಿವ ಸ್ಥಾನ ಕೊಡುವುದು ಬೆಳಗಾವಿಗೆ ಅನಿವಾರ್ಯವಾಗಿರುವಂತದ್ದು. ಲಕ್ಷ್ಮಣ ಸವದಿ ಅವರು ಏನು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಹಾಕುವಂತ ಸಂದರ್ಭದಲ್ಲಿ ಡಿಕೆ ಅವರೇ ಕಾಂಗ್ರೆಸ್ಗೆ ಇಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಕರೆ ತಂದಿರುವಂತದ್ದು. ನಿಮಗೆ ಸಚಿವ ಸ್ಥಾನವನ್ನ ಕೊಟ್ಟೆ ನಿಮಗೆ ನಾನು ಮಾಡ್ತೀನಿ ಅಂತ ಹೇಳಿರುವಂತದ್ದು. ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಸಹ ಸಿಗ್ತಿರಲಿಲ್ಲ. ಡಿಕೆ ಶಿವಕುಮಾರ್ ಅವರ ಸಚಿವ ಏನು ಅವರ ಸಿಎಂ ಸಂಪುಟದಲ್ಲಿ ಈಗ ಲಕ್ಷ್ಮಣ ಸವದಿ ಅವರಿಗೆ ಏನು ಸಚಿವ ಸ್ಥಾನ ಸಿಗುತ್ತಾ ಎಂಬ ಪ್ರಶ್ನೆಗೂ ಸಹ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಪದಗ್ರಹಣ ಆಗುವಂತ ಮುಂಚೆ ಲಕ್ಷ್ಮಣ ಸವದಿ ಸಹ ಹೈಕಮಾಂಡ್ಗೆ ಭೇಟಿ ನೀಡಿ ಸಾಕಷ್ಟು ರೀತಿಯಲ್ಲಿ ಕಸರತ್ತು ಸಹ ನಡೆಸಿರುವಂತದ್ದು, ಲಾಬಿಯನ್ನು ಸಹ ನಡೆಸಿರುವಂತದ್ದು. ಅದಾದ ಬಳಿಕ ಏನಂತಂದ್ರೆ ಮೊದಲ ಹಂತದಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕಾಗಿ ನಿರಾಶೆ ಸಹ ಆಗಿರುವಂತದ್ದು. ಈಗ ಲಕ್ಷ್ಮಣ ಸವದಿ ಅವರನ್ನ ಮನವೊಲಿಸುವಂತ ಪ್ರಯತ್ನ ಸಹ ಸಾಕಷ್ಟು ರೀತಿಯ ಇಲ್ಲಿ ಆಗಿರುವಂತದ್ದು. ಇದರ ಜೊತೆಗೆ ಕಾಂಗ್ರೆಸ್ ನಲ್ಲಿ ಲಕ್ಷ್ಮಣ ಸವದಿ ಅವರು ಎಷ್ಟು ದಿನ ಇರ್ತಾರೋ ಅಲ್ಲಿ ಅಷ್ಟು ದಿನ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಇಲ್ಲಿ ಲಾಭ ಆಗುವಂತದ್ದು. ಪ್ರಮುಖವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲಿಂಗಾಯತರ ಮತಗಳು ಜಾಸ್ತಿ ಇರುವುದರಿಂದ ಸೌದಿ ಅವರು ಲಿಂಗಾಯತ ಒಂದು ಏನು ಕಮ್ಯುನಿಟಿಗೆ ಸೇರಿದ್ರಿಂದ ಇಲ್ಲಿ ಆ ಒಂದು ಮತಗಳು ಆರಾಮಾಗಿ ಇಲ್ಲಿ
ಕಾಂಗ್ರೆಸ್ಗೆ ಸೇರುತ್ತವೆ. ಈ ಒಂದು ಹಿನ್ನೆಲೆ ಅಂತಂದ್ರೆ ಈಗ ಲಕ್ಷ್ಮಣ ಸವದಿ ಅವರನ್ನು ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಇದೆ. ಇದರ ಜೊತೆಗೆ ಬೆಳಗಾವಿಯಲ್ಲಿ ಏನು ತಮ್ಮ ಹಿಡಿತವನ್ನು ಸಾಧಿಸಿಕೊಳ್ಳಲು ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಸಹ ಇಲ್ಲಿ ಸಚಿವ ಸ್ಥಾನ ಕೊಡುವಂತ ಅನಿವಾರ್ಯತೆ ಇದು. ಇದರ ಪ್ರಮುಖವಾಗಿ ಈಗಾಗಲೇ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಏನು ಕಾರ್ಯಕರ್ತರು ಸಹ ಲಕ್ಷ್ಮಣ ಸವದಿ ಅವರಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಆಗ್ರಹವನ್ನು ಸಹ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಇವರು ಅಷ್ಟೇ ಅಲ್ಲದೆ ಬೆಳಗಾವಿಯ ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಅಂತಂದ್ರೆ ಅಶೋಕ್ ಪಟ್ಟಣ್ ಆಗಿರ್ಬೋದು, ಶಾಸಕ ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಇದರ ಜೊತೆಗೆ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಸಹ ನಾವು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ಈಗ ಅವರು ಸಹ ಏನು ತಮ್ಮ ಆಕಾಂಕ್ಷೆ ಏನು ತಮ್ಮ ಆಶೆಯನ್ನು ಸಹ ಹೊರಗ್ತಾ ಇರುವಂತದ್ದು. ಇವರುಗಳ ಪೈಕಿ ಕೊಡೋಕ್ಕಿಂತಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಈಗ ಕಾರ್ಯಕರ್ತರು ಸಹ ಇಲ್ಲಿ ಏನು ಮನವಿಯನ್ನು ಸಹ ಈ ಸರ್ಕಾರಕ್ಕೆ ಮಾಡ್ತಾ ಇರುವಂತದ್ದು. ರೋಜಾ. ರೈಟ್. ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.